ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಎಷ್ಟು ಸರಿ ಬೈ ಸೆಲ್ ಮಾಡ್ತಾರೆ? ಕೆಲವು ಫಂಡ್ ಮ್ಯಾನೇಜರ್ಸ್ ತಮ್ಮ ಎಂಟೈರ್ ಪೋರ್ಟ್ಫೋಲಿಯೋವನ್ನ ವರ್ಷಕ್ಕೆ 3-4 ಬಾರಿ ಚೇಂಜ್ ಮಾಡ್ತವೆ. ಈಗ ಹೈಯೆಸ್ಟ್ ಟರ್ನ್ ಓವರ್ ರೇಷಿಯೋ ಇರುವಂತ 3 ಟಾಪ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಗಳನ್ನ ನೋಡ್ಕೊಂಬರೋಣ. ನಂಬರ್ 3 ನಲ್ಲಿದೆ ವೈಟ್ ಓಕ್ ಕ್ಯಾಪಿಟಲ್ ಫ್ಲೆಕ್ಸಿ ಕ್ಯಾಪ್ ಡೈರೆಕ್ಟ್ ಗ್ರೋತ್. ಈ ಫಂಡ್ ನ ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ 182% ಇದೆ. ಇದು ಕ್ಯಾಟಗರಿ ಎವರೇಜ್ಗಿಂತ ಅಂದರೆ ಕ್ಯಾಟಗರಿ ಎವರೇಜ್ 150% ಇದೆ, ಇದಕ್ಕಿಂತ ಹೆಚ್ಚಿದೆ. ಇನ್ನು ಪರ್ಫಾರ್ಮೆನ್ಸ್ನ ಬಗ್ಗೆ ಕೇಳಿದ್ರೆ ಕಳೆದ 3 ವರ್ಷಗಳಲ್ಲಿ ಈ ಫಂಡ್ 20% CAGR ರಿಟರ್ನ್ ಅನ್ನು ಕೊಟ್ಟಿದೆ. ಇದು ತನ್ನ ಬೆಂಚ್ ಮಾರ್ಕ್ ಅನ್ನ ಔಟ್ ಪರ್ಫಾರ್ಮ್ ಮಾಡಿದೆ. ಅಂದ್ರೆ ಫಂಡ್ ಮ್ಯಾನೇಜರ್ ಆಕ್ಟಿವ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಕೆಲಸ ಮಾಡಿದೆ ಅಂತ ಹೇಳಬಹುದು. ನಂಬರ್ 2 ಸ್ಯಾಮ್ಕೋ ಫ್ಲೆಕ್ಸಿ ಕ್ಯಾಪ್ ಡೈರೆಕ್ಟ್ ಗ್ರೋತ್. ಈ ಫಂಡ್ ನ ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ ಬಂದು 209%. ಅಂದ್ರೆ ಈ ಫಂಡ್ ಅಲ್ಲಿ ತುಂಬಾ ಬೈ ಮತ್ತು ಸೆಲ್ ಆಗ್ತಾ ಇದೆ ಅಂತ. ಆದ್ರೆ ರಿಟರ್ನ್ಸ್ ನ ವಿಚಾರದಲ್ಲಿ ಬಂದ್ರೆ ಈ ಫಂಡ್ ಬೆಂಚ್ ಮಾರ್ಕ್ ಗಿಂತ ಹಿಂದೆ ಇದೆ. ಕಳೆದ 1 ರಿಂದ 3 ವರ್ಷದಲ್ಲಿ ಈ ಫಂಡ್ ಇಂಡೆಕ್ಸ್ ಅನ್ನ ಬೀಟ್ ಮಾಡಿಲ್ಲ, ಅಂದ್ರೆ ಅಂಡರ್ ಪರ್ಫಾರ್ಮ್ ಮಾಡಿದೆ. ಈಗ ನಮ್ಮ 3ನೇ ಫಂಡ್ ನಂಬರ್ 1 ನಲ್ಲಿದೆ ಶ್ರೀರಾಮ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಈ ಫಂಡ್ ನ ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ ಬಂದು 365%. ಅಂದ್ರೆ ಫಂಡ್ ಮ್ಯಾನೇಜರ್ ಈ ಪೋರ್ಟ್ಫೋಲಿಯೋನ 3 ಬಾರಿ ಚೇಂಜ್ ಮಾಡಿದ್ದಾರೆ ಅಂತ. ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನು ಅಂದ್ರೆ ಹೈ ಟರ್ನ್ ಓವರ್ ಇದ್ರೂ ಕೂಡ ಈ 3 ಫಂಡ್ಸ್ ನಲ್ಲಿ 2 ಫಂಡ್ಸ್ ಬೆಂಚ್ ಮಾರ್ಕ್ ಅನ್ನ ಬೀಟ್ ಮಾಡಲಿಲ್ಲ. ಹೈ ಟರ್ನ್ ಓವರ್ ಅಂದ್ರೆ ಟ್ರಾನ್ಸಾಕ್ಷನ್ ಕಾಸ್ಟ್ ಜಾಸ್ತಿ ಅಂತ. ಅದು ಪರ್ಫಾರ್ಮೆನ್ಸ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಬಹುದು. ಒಂದು ಫಂಡ್ ಅನ್ನು ಜಡ್ಜ್ ಮಾಡೋದಕ್ಕೆ ಇದು ಒಂದೇ ಪ್ಯಾರಾಮೀಟರ್ ಸಾಕಾಗೋದಿಲ್ಲ, ಬೇರೆ ಬೇರೆ ಪ್ಯಾರಾಮೀಟರ್ ಗಳನ್ನ ನೀವು ಗಮನಿಸಬೇಕಾಗುತ್ತೆ. ಫಂಡ್ ಸ್ಟ್ರಾಟಜಿ, ರಿಸ್ಕ್, ಕನ್ಸಿಸ್ಟೆನ್ಸಿ, ಲಾಂಗ್ ಟರ್ಮ್ ಟ್ರ್ಯಾಕ್ ರೆಕಾರ್ಡ್, ಈ ವಿಷಯಗಳನ್ನು ಕೂಡ ನೀವು ಗಮನಿಸಲೇಬೇಕು. ಫಂಡ್ ಅನ್ನು ಚೂಸ್ ಮಾಡುವಾಗ ನಿಮ್ಮ ರಿಸ್ಕ್ ಹೆಪಟೈಟ್ ಏನು, ಜೊತೆಗೆ ಟೈಮ್ ಹಾರಿಜಾನ್ ಏನು, ಇದೆಲ್ಲವನ್ನ ಗಮನಿಸಿ ಫಂಡ್ ಅನ್ನು ಚೂಸ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡೋದನ್ನ ಮರಿಬೇಡಿ.